ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಕಡಲ ನಗರಿ ಮಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು. ಸಂಜೆಯಿಂದಲೇ ಭಾರೀ ಗಾಳಿ ಮತ್ತು ಮಳೆ ಸುರಿತಾ ಇದೆ ಮಂಗಳೂರಿನಲ್ಲಿ ಎನ್ನುವಂತಹ ಮಾಹಿತಿ. ಧರೆಗುರುಳಿದಾವೆ 4 ಮರಗಳು ರಸ್ತೆ ಬದಿಯಲ್ಲಿಯೇ ಧರೆಗುರುಳಿರುವಂಥದ್ದು. ಈ ಚಿಲಿಂಬಿಲಿಯಲ್ಲಿ ರಸ್ತೆ ಬದಿ ಇದ್ದಂತಹ 4 ಮರಗಳು ಧರಶಾಹಿ ಆಗಿದ್ದಾವೆ. ಮರ ಬಿದ್ದು ರಸ್ತೆಯಲ್ಲಿ ನಿಂತಿದ್ದಂತಹ ಕಾರು ಕೂಡ ಜಖಮಾಗಿದೆ. ಮಂಗಳೂರಿನಲ್ಲಿ ಧಾರಾಕಾರ ಮಳೆ ಸೃಷ್ಟಿಸಿರುವಂತಹ ಅವಾಂತರ. ಈಗಾಗಲೇ ಕರಾವಳಿ ಭಾಗಕ್ಕೆ ಮುಂಗಾರು ಎಂಟ್ರಿ ಆಗಿದೆ. ಅದರ ಪರಿಣಾಮ ಈಗ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅದರ ಇಂಪ್ಯಾಕ್ಟ್ ಆಗ್ತಾ ಇರುವಂಥದ್ದು. ನಮ್ಮ ರಾಜ್ಯದ ಕರಾವಳಿ ಭಾಗದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಬೃಹದಾಕಾರದ ಮರಗಳು ಧರಶಾಹಿಯಾಗಿದೆ, ಬುಡ ಸಮೇತವಾಗಿ ಬಿದ್ದಿದೆ ಅಂಥೇಳಿ. ಮತ್ತೊಂದು ಕಡೆ ಮರದ ಅಡಿಯಲ್ಲಿ ಸಿಲುಕಿರುವಂತಹ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಮಂಗಳೂರಿನಲ್ಲಿ ಸಂಜೆಯಿಂದ ಸುರಿತಾ ಇರುವಂತಹ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ. ದೊಡ್ಡ ಪ್ರಮಾಣದ ಮಳೆ ಆಗಿದೆ. ರೆಡ್ ಅಲರ್ಟನ್ನು ಕೂಡ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಮುಂದಿನ 1 ವಾರಗಳ ಕಾಲ ಇದೇ ರೀತಿ ಧಾರಾಕಾರವಾಗಿ ಮಳೆಯಾಗುತ್ತೆ ಅನ್ನುವಂತಹ ಮುನ್ಸೂಚನೆ ಇದೆ. ಇನ್ನು ಕೊಡಗು ಜಿಲ್ಲಾದ್ಯಂತವೂ ಕೂಡ ಗಾಳಿ ಸಹಿತ ಭಾರೀ ಮಳೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿದ್ಯುತ್ ಕಂಬಗಳು ನೆಲಕ್ಕುರುಳಿರುವಂತಹ ಮಾಹಿತಿ ಸಿಗ್ತಾ ಇದೆ. ವಿರಾಜಪೇಟೆಯ ತೋರಾ ಗ್ರಾಮದಲ್ಲಿ ವಿದ್ಯುತ್ ಕಂಬಗಳು ಧರಶಾಹಿಯಾಗಿವೆ. ಕತ್ತಲೆಯಲ್ಲಿಯೇ ದಿನವನ್ನು ದೂಡಬೇಕಾದಂತಹ ಪರಿಸ್ಥಿತಿ ಗ್ರಾಮಸ್ಥರಿಗೆ ನಿರ್ಮಾಣವಾಗಿದೆ. ಹಲವೆಡೆ ಗಾಳಿಯ ರಭಸಕ್ಕೆ ಬೃಹದಾಕಾರದ ಮರಗಳು ಕೂಡ ಉರುಳಿ ಬಿದ್ದಿರುವಂಥದ್ದು. ಅರ್ಜಿ ಗ್ರಾಮದ ಕಾರ್ಮಿಕ ಮಹಿಳೆ ಗೌರಿ 51 ವರ್ಷ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮನೆ ಬಳಿ ಇದ್ದಂತಹ ಹಲಸಿನ ಮರ ಬಿದ್ದು 51 ವರ್ಷದ ಮಹಿಳೆ ದುರ್ಮರಣಕ್ಕೀಡಾಗಿರುವಂಥದ್ದು. ಇದು ಕರ್ನಾಟಕದ ಕಾಶ್ಮೀರ ಕೊಡಗುವಿನಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರ. ಮುಂಗಾರು ಎಂಟ್ರಿ ಆಗಿದೆ. ಅದರ ಪರಿಣಾಮ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜೋರು ಗಾಳಿ ಸಹಿತ ಧಾರಾಕಾರ ಮಳೆ ಆಗ್ತಾ ಇರುವಂಥದ್ದು. ಇನ್ನು 51 ವರ್ಷದ ಮಹಿಳೆ ಕೊಡಗಿನಲ್ಲಿ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜೋರು ಗಾಳಿಗೆ ಹಲಸಿನ ಮರ ಬಿದ್ದಂತಹ ಪರಿಣಾಮ ಕೆಳಗಿದ್ದಂತಹ ಮಹಿಳೆ ಅಲ್ಲೇ ಸಾವನ್ನಪ್ಪಿರುವಂಥದ್ದು. ಈ ಮೂಲಕ ಕೊಡಗು ಭಾಗದಲ್ಲಿ ಮಹಾಮಳೆಗೆ ಮೊದಲ ಬಲಿಯಾಗಿದೆ. ಮುಂದಿನ 1 ವಾರಗಳ ಕಾಲ ಇದೇ ರೀತಿ ಧಾರಾಕಾರವಾಗಿ ಮಳೆಯಾಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಬರೀ ಮಂಗಳೂರು ಕೊಡಗು ಮಾತ್ರ ಅಲ್ಲ, ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ವರುಣನ ಅಬ್ಬರ ಇದೇ ರೀತಿ ಮುಂದುವರೆದಿರುವಂಥದ್ದು. ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ವರುಣನ ಅಬ್ಬರ ಮುಂದುವರೆದಿದೆ.